ಸೂರ್ಯಕಾಂತಿ ಸೂರ್ಯಕಾಂತಿ. ಹಾ ಹೀಗೆ ಹೇಳಿ, ಹೇಗಿದ್ದಾಳೆ ನಮ್ಮ ಹುಡುಗಿ? ನಿಮ್ಗೆ ಇಷ್ಟ ಆದ್ಲು ತಾನೆ? ನೋಡಿ ಸರ್, ಇಷ್ಟ ಕಷ್ಟದ ಬಗ್ಗೆ ಮಾತಾಡ್ತೀನಿ. ನನ್ನ ಬಗ್ಗೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಈ ಮೊದಲು ನಾನೊಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೆ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಈ ಕಾಂತಿಯವರೇ. ಆದರೆ ಕೆಲವು ಕಾರಣಗಳಿಂದ ನಮ್ಮ ಎಂಗೇಜ್ಮೆಂಟ್ ಮುರಿದಿತ್ತು. ನಿಮ್ಮ ನೇರ ನಡವಳಿಕೆ ನನಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಮಗಳಿಗೂ ಇಷ್ಟ ಆಗುರಿ. ಏನಮ್ಮ? ಇಲ್ಲ, ನನ್ಗೆ ಮದುವೆ ಇಷ್ಟ ಇಲ್ಲ. ನಾನು ಇವ್ರನ್ನ ಮದುವೆ ಆಗಲ್ಲ. ನೋಡಮ್ಮ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನನಗೆ ಯಾವ ಸಮರ್ಥನೆ ಬೇಕಾಗಿಲ್ಲ. ಈಗಾಗಲೇ ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ. ನಿಮ್ಮಿಬ್ಬರ ಮಧ್ಯೆ ಅದು ಏನ್ ನಡೆದಿದ್ದು ನನಗದು ಬೇಕಾಗಿಲ್ಲ. ಆದ್ರೆ ಮದುವೆ ಮುರಿದು ಬಿಟ್ಟಿದೆ. ಆದ್ರೂ ನೀವು ಇವಾಗ್ಲೂ ಇವ್ರ ಮನೇಲೇ ಇದ್ದೀರಾ. ಇಷ್ಟು ಸಾಕಲ್ಲ ಈ ಸಂಬಂಧ ನಿರಾಕರಿಸೋದು. ಆಗ ಹೋಗಿರೋದಕ್ಕೆ ಈ ತರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಬಾಬು ಅವ್ರು ನಿಂಗೇನು ಹೇಳಿಲ್ವಲ್ಲ? ನನ್ಗೀಗ ಆಗ್ತಿರೋ ನೋವೇ ಅದು ರೀ. ಬಾಬು ಅವ್ರಿಗೇನು ಹೇಳೋದು ಬೇಡ, ಹುಡುಗಿನ ನೋಡೋದಕ್ಕೆ ಹಾಗೆ ಕರ್ಕೊಂಡು ಹೋಗೋಣ ಅಂತ ಅಮ್ಮನ್ಗೆ ಹೇಳಿದ್ದೆ ನಾನು. ಈಗ ನನ್ನಿಂದ ಅಮ್ಮ ಬಯಸ್ಕೊಳ್ಳೋದು. ನೀವೇನು ಅವ್ರಿಗೆ ಕೆಟ್ಟಗ್ ಮಾಡ್ಬೇಕು ಅಂತ ಮಾಡ್ಲಿಲ್ವಲ್ಲ? ಆ ಹುಡುಗಿ ಆ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಿಮಗೆ ಗೊತ್ತಿತ್ತಾ? ಹೇಳು. ಅದು ಸರಿನೇ, ಆದ್ರೆ ಮನ್ಸಿಗೆ ಯಾಕೋ ತುಂಬಾನೇ ಕಸಿವಿಸಿ ಆಗ್ತಿದೆ ರೀ. ನಾನೇನಾದ್ರು ತಪ್ಪು ಮಾಡಿದ್ನ? ಬಾಬು ಅವ್ರಿಗೆ ಅವಮಾನ ಆಗೋದಕ್ಕೆ ನಾನೇ ಕಾರಣನ ಅಂತ ತುಂಬಾನೇ ಬೇಜಾರಾಗ್ತಿದೆ. ಕಾಂತಿ, ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಇದ್ದೇ ಇದೆ. ಎಲ್ಲಾನು ಇಷ್ಟೊಂದು ಮನ್ಸಿಗೆ ಹಚ್ಕೊಂಡ್ರೆ ಹೇಗೆ ಹೇಳು? ಅಲ್ಲ, ಎಲ್ರಿಗೂ ಧೈರ್ಯ ಹೇಳೋಳು ನೀನು. ನೀನೇ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ? ನಿಜ ರೀ, ಆದ್ರೆ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ದಿರೋ ಹಾಗಾಗಿದೆ. ಸರಿ, ಹೋಗುತ್ತೆ ಬಿಡಿ. ಈಗ ನೀನ್ ನನ್ನ ಜೊತೆ ಬಾ, ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ. ಕಾಂತಿ, ನಿನ್ ಹತ್ರ ಒಂದು ಮಾತು ಕೇಳಬೇಕು. ಇದೇನ್ರಿ ಇದು ಹೀಗೆ ಹೇಳ್ತಿದ್ದೀರಾ? ಒಳ್ಳೆ ದೇವ್ರ ಹತ್ರ ಪೂಜಾರಿ ವರ ಕೇಳ್ದಾಗಾಯ್ತು. ಅದೇನು ಅಂತ ಕೇಳಿ. ಕಾಂತಿ, ಈ ಬಾಬು ಮದುವೆ ಜವಾಬ್ದಾರಿನ ನೀನು ನಿನ್ ಮೇಲೆ ತಗೊಳ್ಳೋದು ಬೇಡ ಅಂತ. ಅಂದ್ರೆ ಮದುವೆ ಅನ್ನೋದು ಮಕ್ಕಳಾಟ ಆಗ್ಬಾರ್ದು ಕಾಂತಿ. ಒಂದ್ಸಲಿ ಮದುವೆ ಮಾಡಿಸಿದ್ಮೇಲೆ ಅದರ ಪೂರ್ತಿ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ ಸಿದ್ಧವಾಗಬೇಕಾಗುತ್ತೆ. ಮೊದಲು ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ. ಸಮಯ ಕಳೀತಿದ್ದ ಹಾಗೆ ಮದುವೆನಲ್ಲಿ ವಿರಸ ಬಂದ್ರೆ ಆಗ ಈ ಮದುವೆ ಬಸ್ದೋಳೆ ಕಾಂತಿ, ಇಂಥ ಕೆಟ್ಟ ಹುಡುಗಿನ ಆರಿಸಿ ಬಾಬು ಜೀವನ ಹಾಳು ಮಾಡ್ದೋಳು ಕಾಂತಿನೇ ಅನ್ನೋ ಅಪವಾದ ನಿನಗೆ ಬೇಕಾ? ರೀ, ಜೀವನಾನೇ ಒಂದು ರಿಸ್ಕ್ ಅಲ್ವಾ? ಸಮಸ್ಯೆನ ಕೈಗೆ ಎತ್ಕೊಂಡಾಗ್ಲೇ ತಾನೆ ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋದಕ್ಕೆ ಸಾಧ್ಯ. ಹೊಸ ಕಂಪ್ನಿನ ಕೊಂಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಲ್ಲ, ಆಗ ಮುಂದೆ ಕಂಪ್ನಿ ಲಾಸ್ ಆದ್ರೆ ನಮ್ಮ ತಲೆ ಮೇಲೆ ಬರುತ್ತೆ. ಯಾಕಪ್ಪ ಈ ರಿಸ್ಕ್ ಅಂತ ಅವ್ರು ಸುಮ್ಮನೆ ಇದೆ. ನಾವ್ ಈ ಕಂಪ್ನಿನ ಶುರು ಮಾಡೋದಕ್ಕಾಗ್ತಿತ್ತ? ದೇವರ ದಯೆ, ನಮ್ಮ ಕಂಪ್ನಿ ಚೆನ್ನಾಗೇ ಇರುತ್ತೆ. ಅಕಸ್ಮಾತ್ ನಮ್ಮ ಕಂಪ್ನಿ ಲಾಸ್ ಆದ್ರೆ ಅದಕ್ಕೆ ಬಾಬು ಅವರೇ ಕಾರಣ ಅಂತ ಅಪರಾಧಿ ಅಂತ ಕರಿತೀರಾ? ಅದ್ ಹೇಗೆ ಸಾಧ್ಯ ಕಾಂತಿ? ಕಂಪ್ನಿ ಲಾಸ್ ಆದ್ರೆ ಅದು ನಾವು ಎಡಬೋದ್ರಿಂದ, ಅದರಲ್ಲಿ ಅವ್ರು ಹೇಗೆ ಅಪರಾಧಿ? ಇದು ಹಾಗೇನೆ. ಮದ್ವೆನ ನಾವು ಮಾಡಿಸ್ತೀವಿ, ಆದ್ರೆ ಸಂಸಾರದಲ್ಲಿ ವಿರಸ ಬಂದ್ರೆ ಅದು ಅವ್ರು ಎಡಬೋದ್ರಿಂದ. ಅಲ್ಲಿ ನಾವ್ ಹೇಗ್ರಿ ಅಪರಾಧಿಗಳಿವಿ? ಕಾಂತಿ, ನೀನು ನಿನ್ನ ಮಾತಿನಲ್ಲೇ ನನ್ನನ್ನು ಕಟ್ಟಾಕ್ಬಿಡ್ತೀಯ ನೋಡು. ರೀ, ಅದಕ್ಕೆ ನೀವು ನನ್ನ ಕುತ್ತಿಗೆಗೆ 3 ಗಂಟೆ ಹಾಕಿಲ್ವಾ? ನನ್ನೇನು ಗುರುತಿಡ್ದ? ಇವಳು ಯಾಕೆ ನನ್ನಿಂದ ಬರ್ತಿದ್ದಾಳೆ? ಇವಳು ನನ್ನನ್ನು ಗುರುತಿಡ್ದು ನನ್ನನ್ನು ಅಟ್ಯಾಕ್ ಮಾಡಕ್ ಮುಂಚೆ ಅಟ್ಯಾಕ್ ಮಾಡಿದೆ. ಅರೆ, ಇದು ರೇಷ್ಮಾ ಹೇಳಿದ ಇದು ರೇಷ್ಮಾ ಹೇಳಿದ ನಂಬರ. ಅವನು ನಿಂತಿರ್ಬೇಕಾದ್ರೆ ನನ್ನ ನೋಡಿ ಯಾಕೆ ಹೆದರ್ಕೊಂಡ? ಏನೋ ನಡೀತಾ ಇದೆ. ಸೂರ್ಯಕಾಂತಿ